ಹಾಗೆ ಜೆಡಿಎಸ್ ದೋಸ್ತಿಗಳು ಉರುಳಿಸಿರುವ ದಾಳ ರಾಜ್ಯಸಭಾ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಿದೀಗ ಕಾಂಗ್ರೆಸ್ಗೆ ದೊಡ್ಡ ತಲೆಬಿಸಿಯಾಗಿದೆ. ಬಿಜೆಪಿ ನಾವು ಗಮನಿಸಿದ್ವಿ, ಒಬ್ಬರೇ ಒಬ್ಬ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿತ್ತು. ಕಾಂಗ್ರೆಸ್ ಸಹಜವಾಗಿ ಇಲ್ಲಿ ಕ್ರಾಸ್ ವೋಟಿಂಗ್ ನ ಆತಂಕ ಇಲ್ಲ ಅಂತ ಹೇಳಿ ನಿನ್ನೆಯಷ್ಟೇ 3 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿತ್ತು. ಇದೀಗ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರು ನಾಮಿನೇಷನ್ ಸಲ್ಲಿಕೆ ಪ್ರಕ್ರಿಯೆಗೆ ಮುಂದಾಗ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಹೆಚ್ಚುವರಿ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಕುಪೇಂದ್ರ ರೆಡ್ಡಿ. ಇದರಿಂದ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಆತಂಕ. ಶಾಸಕರ ಬಲಾಬಲದ ಮೇಲೆ ಲೆಕ್ಕಾಚಾರದ ಮೇಲೆ ನಾವು ಗಮನಿಸೋದೇ ಆದರೆ ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿ, ಕಾಂಗ್ರೆಸ್ನಿಂದ 3 ಅಂತಂದ್ರೆ 3ರನ್ನ ಕೂಡ ಗೆಲ್ಲಿಸ್ಕೊಂಡು ಬರೋದು ಅನಾಯಾಸವಾಗಿತ್ತು ಕಾಂಗ್ರೆಸ್ಗೆ. ಆದರೆ ಇದೀಗ ಕುಪೇಂದ್ರ ರೆಡ್ಡಿ ಅವರ ಈ ಸರ್ಪ್ರೈಸ್ ಎಂಟ್ರಿ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಾಮಪತ್ರ ಸಲ್ಲಿಕೆಗೆ ಕುಪೇಂದ್ರ ರೆಡ್ಡಿ ಅವರು ಹೋದ ಸಂದರ್ಭದ ದೃಶ್ಯ. ನಾಮಪತ್ರ ಸಲ್ಲಿಕೆ ಆಗಿದೆ ಕೂಡ. ಕುಮಾರಸ್ವಾಮಿ ಅವರು ಸಹಜವಾಗಿ ಪಕ್ಷದ ವರಿಷ್ಠರು ಅವರಿಗೆ ಸಾಥ್ ನೀಡಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರ ನಾಮಪತ್ರ ಸಲ್ಲಿಕೆಯ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ಗೆ ಹೊಸ ತಲೆ ಬಿಸಿ ಪ್ರಾರಂಭವಾಗಿದೆ. ನಿನ್ನೆ ರಾತ್ರೋರಾತ್ರಿಯಾದ ಈ ಬೆಳವಣಿಗೆ ರಿಪಬ್ಲಿಕ್ ಕನ್ನಡಕ್ಕೇನೆ ಈ ಬಗ್ಗೆ ಮೊಟ್ಟ ಮೊದಲ ಸುಳಿವು ಸಿಕ್ಕಿದ್ದು. ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದನ್ನ ಖುದ್ದು ಕುಪೇಂದ್ರ ರೆಡ್ಡಿ ಅವರೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನಿನ್ನೆ ರಾತ್ರಿಯೇ ಬಹಿರಂಗ ಪಡಿಸಿದ್ರು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹಾಗೆ ಕುಪೇಂದ್ರ ರೆಡ್ಡಿ ಅವರ ನಡುವಿನ ಆಡಿಯೋ ಸಂಭಾಷಣೆ ನಿಮ್ಮ ಮುಂದೆ. ನೀವು ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು ಹೌದು, ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್, ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಇಂಡಿಪೆಂಡೆಂಟ್ ಪಕ್ಷಗಳು ಸೇರಿ ಎರಡನೇ ಸೀಟ್ ಕೊಟ್ಟಿದ್ದಾರೆ, ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS ಎರಡು ಸೇರಿ ಉಳಿಕೆ ಮತ ವ್ಯವಸ್ಥೆ ಇರಿದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ. ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಏನಾಗ್ತದೆ ನಂಗೆ ಗೊತ್ತಿಲ್ಲ. ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. NDA ಅಭ್ಯರ್ಥಿಯಾಗಿ 2 ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ, ಇಬ್ರು ಅವ್ರೇನು ಸುಮ್ಮನೆ ಹಾಕ್ಸೋದಿಲ್ಲ. ಹೌದು, ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ನೀವು ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ ಸರ್? ಇನ್ನು ಗೆಲ್ತೀವಿ ಅಂತಾನೆ ಹಾಕ್ಬೇಕಲ್ವಾ? ಹೌದು ಹೌದು, ನೋಡೋಣ, ದೇವರಿದ್ದಾರೆ ಮುಂದಕ್ಕೆ. ಪಕ್ಷದ ಸೀನಿಯರ್ಸು ಇದ್ದಾರೆ, 2 ಪಕ್ಷದ. ನೋಡಿ, 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ ಕುಪೇಂದ್ರ ರೆಡ್ಡಿ ಅಂತಂದ್ರೆ ಇದ್ರ ಹಿಂದೆ ದೊಡ್ಡ ಸ್ಟ್ರಾಟಜಿ, ಲೆಕ್ಕಾಚಾರ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಹಾಗೆ ಜೆಡಿಎಸ್ನ ನಾಯಕ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ನಡೆ ಪಕ್ಷದ ಆಂತರಿಕ ವಲಯದಲ್ಲಿ ತಗೊಂಡಿದ್ದಲ್ಲ, ಜೆಡಿಎಸ್ನ ಆಂತರಿಕ ವಲಯದಲ್ಲಿ ತೆಗೆದುಕೊಂಡ ನಿರ್ಧಾರವಲ್ಲ, ಬದಲಾಗಿ ದೆಹಲಿಯಿಂದ ಬಂದ ಸೂಚನೆಯ ಆಧಾರದ ಮೇಲೆ ನಾವು ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದೀವಿ ಅಂತ ಹೇಳಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದೆಹಲಿ ನಾಯಕರ ಸಲಹೆಯಂತೆ ಅಭ್ಯರ್ಥಿಯ ಆಯ್ಕೆ, ಮತಗಳ ಕೊರತೆ ಬಗ್ಗೆ ಚುನಾವಣೆ ವೇಳೆ ನಾವು ನಿರ್ಧಾರ ಮಾಡ್ತೇವೆ ಅಂತ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಗೆಲ್ಲುವ ಬಗ್ಗೆ ದೇವರ ಕಡೆ ಮುಖ ಮಾಡಿದ್ದಾರೆ ಕುಮಾರಸ್ವಾಮಿ. ದೇವರು ನಾಮಕಾವಸ್ಥೆ ಹೇಳ್ತಾರೆ, ಬಟ್ ಲೆಕ್ಕಾಚಾರಗಳ ಇಲ್ದಲೇ ಈ ರೀತಿಯಾದ ರಿಸ್ಕ್ ತೆಗೆದುಕೊಂಡಿರೋಕೆ ಸಾಧ್ಯ ಇಲ್ಲ. ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನ ಏನಿದೆ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ಬಿಜೆಪಿಯ ರಾಜ್ಯದ ನಾಯಕರು ಎಲ್ಲರ ಒಂದು ಸಲಹೆ ಮೇರೆಗೆ ಬಿಜೆಪಿ ಮತ್ತು JDSನ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ನಿರ್ಧಾರ ಆಗಿದೆ. ಇರ್ತಕ್ಕಂಥ ಸಂಖ್ಯೆಯ ಬಗ್ಗೆ ನಿಮಗೇನು ಅನುಮಾನಗಳಿದೆ? ಇನ್ನು ಕುಪೇಂದ್ರ ರೆಡ್ಡಿ ಅವರ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ, ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಅವರು JDS ಅಭ್ಯರ್ಥಿ ಆಗಲ್ಲ, ಬದಲಾಗಿ NDA ಬಿಜೆಪಿ ಪ್ಲಸ್ JDSನ ಈ ಮೈತ್ರಿ ಅಭ್ಯರ್ಥಿಯಾಗೇನೆ ಕಣಕ್ಕೆ ಇಳಿದಿರೋದು.
ಹೀಗಾಗಿ ಸಹಜವಾಗಿ ಆರ್ ಅಶೋಕ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ ಅಶೋಕ್. ಜೆಡಿಎಸ್ ಯಾರನ್ನಾದರೂ ಅಭ್ಯರ್ಥಿಯನ್ನಾಗಿ ಮಾಡಲಿ, ಅವರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ, ನಾವು ಒಂದು ಸ್ಥಾನವನ್ನು ಸುಲಭವಾಗಿ ಗೆಲ್ತೀವಿ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ ಅಶೋಕ್. ಹೆಚ್ಚಿಗೆ 20 ಮತ ಉಳಿತದೆ, ಹೀಗಾಗಿನೇ ಜೆಡಿಎಸ್ ನಿಂದ ಕುಪೇಂದ್ರ ರೆಡ್ಡಿ ನಿಲ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಹೌದಾ ಸರ್? JDS ಯಾರನ್ನೇ ಮಾಡಿದ್ರು ನಮ್ಮ ಪಾರ್ಟಿ ಬೆಂಬಲ ಮಾಡ್ತೀರಿ. ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡಬೇಕು. ಇನ್ನೊಂದು ಅಭ್ಯರ್ಥಿ ಹಾಕಂಗಿದ್ರೆ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಬೇಕು. ಅವರು ಮಾತಾಡ್ತಾರೆ. ಇನ್ನೂ ಅವ್ರ ಅಭ್ಯರ್ಥಿನ ಫೈನಲ್ ಮಾಡಿಲ್ಲ. ನೆನ್ನೆನೂ ಕೂಡ ಬಂದಿದ್ದರು, ರೇವಣ್ಣ ಅವರು ಎಲ್ಲ ಬಂದಿದ್ರು, ಮಾತಾಡಿದ್ರಿ ನಾವು. ಅವರು ಫೈನಲ್ ಮಾಡಿದ್ರೆ ನಾವು ಕೇಂದ್ರದ ಜೊತೆ ಮಾತಾಡ್ತೀವಿ. ಇದಿಷ್ಟು ಅಶೋಕ್ ಅವರ ಹೇಳಿಕೆ. ರಾಜ್ಯಸಭೆ ಚುನಾವಣೆಗೆ ಈಗಾಗಲೇ ಬಿಜೆಪಿ ಒಂದು ಅಭ್ಯರ್ಥಿ ಫೈನಲ್ ಆಗಿದೆ, ಇನ್ನೊಂದು JDSಗೆ ಬಿಟ್ಟಿದ್ದೀವಿ. ಅವ್ರು ಯಾರೇ ಅಭ್ಯರ್ಥಿ ಹಾಕಿದ್ರು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸುವ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿನ್ನೆ ಅಷ್ಟೇ ರಾಜ್ಯಸಭಾ ಟಿಕೆಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ನಿರಾಳ, ಕ್ರಾಸ್ ವೋಟಿಂಗ್ ಏನಿಲ್ಲಪ್ಪ, 3 ಜನ ಅಭ್ಯರ್ಥಿಗಳನ್ನ ಅನಾಯಾಸವಾಗಿ ಗೆಲ್ಲಿಸ್ಕೊಂಡು ಬರ್ಬೋದು ಅಂತ ಹೇಳಿ. ಆದ್ರೆ ನಿನ್ನೆ ರಾತ್ರೋರಾತ್ರಿ ಆದ ಈ ಬೆಳವಣಿಗೆ, ನೀವು ಹೊರತಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಸಹಜವಾಗಿ ಕಾಂಗ್ರೆಸ್ಗೆ ತಲೆ ಬೀಸಿ, ಹಾಗೆ NDA ತನ್ನದೇ ಆದ ಲೆಕ್ಕಾಚಾರದ ಜೊತೆಗೆ ಗೇಮ್ ಪ್ಲಾನ್ ರೂಪಿಸ್ಕೊಂಡಿರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಕ್ಸಾಕ್ಟ್ಲಿ ಸ್ಮಿತಾ, ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಅಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪೊಲಿಟಿಕಲ್ ಮೂವ್ ಮಾಡಿರುವಂತದ್ದು NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿರೋ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ಗೆ ತಲೆನೋವು ಶುರುವಾಗಿರುವಂತದ್ದು. ನೋಡ್ಬೇಕು, ಇನ್ನು ನಾಮಪತ್ರ ಸಲ್ಲಿಸಬೇಕಾದ್ರೆ ಇರುವಂತದ್ದು ಮಾಜಿ CM ಕುಮಾರಸ್ವಾಮಿ, ವಿಜಯೇಂದ್ರ, ಅಶೋಕ್, ಈ ಮೂವರು ಕೂಡ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಸಂಬಂಧಪಟ್ಟಂತೆ ಇರುವಂತದ್ದು. ಅಂದ್ರೆ NDA ಅಭ್ಯರ್ಥಿ ಹೈಕಮಾಂಡ್ ಸೂಚನೆ ಮೇರೆಗೆ ಅಭ್ಯರ್ಥಿ ನಾಮಪತ್ರ ಕಣಕ್ಕಿಳಿಸಿರುವಂತದ್ದು. ಒಂದು ಸ್ಮಿತಾ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರೆ ಅದು ಒಂದು ರೀತಿಯಲ್ಲಿ ಏನಂದ್ರೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ, ಅಥವಾ ಅದು ಸಂಬಂಧಪಟ್ಟ ಕಾಂಗ್ರೆಸ್ ಕೂಡ ಅಷ್ಟೊಂದು ತಲೆನೋವು ಆಗ್ತಾ ಇರಲಿಲ್ಲ. ಆದ್ರೆ NDA ಅಭ್ಯರ್ಥಿ ಅಂದ್ರೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಆಗಿರುತ್ತೆ. ಎಲ್ಲ ಸಾಧಕ ಬಾಧಕಗಳನ್ನ ಸಮಾಲೋಚನೆ ನಡೆಸಿ ಮುಂದೆ ಆಗಬಹುದಾದಂತ ಪರಿಣಾಮಗಳನ್ನು ಲೆಕ್ಕಾಚಾರ ಹಾಕಿ ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ಕಣಕ್ಕಿಳಿಸಿರುವಂತದ್ದು. ಅಂದ್ರೆ ಒಟ್ಟು ಇನ್ನು 6 ಮತಗಳು ಬೇಕಾಗಿರುವಂತದ್ದು. ಎಲ್ಲ ಲೆಕ್ಕಾಚಾರ ಹಾಕಿ ಬಿಜೆಪಿ JDS ಹೆಚ್ಚುವರಿ ಮತಗಳು ಉಳಿಯುವಂತದ್ದು ಮತ್ತು ಜನರೆಡ್ಡಿ ಎಲ್ಲ ಸೇರಿ 6 ಮತಗಳು ಬೇಕಾಗಿರುವಂತದ್ದು. ಆದ್ರೆ 6 ಮತಗಳು ಕ್ರಾಸ್ ವೋಟಿಂಗ್ ಸುಲಭವಾಗಿ ಆಗ್ಬಿಡುತ್ತಾ ಅದು ಕೂಡ ಹೇಳಕ್ ಆಗೋದಿಲ್ಲ, ಅದು ಆಗದೇ ಇಲ್ವಾ ಅಂತ ಕೂಡ ಹೇಳಕ್ ಆಗೋದಿಲ್ಲ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಹಿಂದೆ ಕ್ರಾಸ್ ವೋಟಿಂಗ್ ನಡೆದಿರುವಂತ ಉದಾಹರಣೆ ಇರುವಂತದ್ದು. ಆದ್ರೆ ಇವರ ಲೆಕ್ಕಾಚಾರ, ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 2 ಲೆಕ್ಕಾಚಾರ. ಒಂದು, ಇನ್ನೂ ಕೂಡ ಟೈಮ್ ಇನ್ನೂ ಕೂಡ ಇರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಇನ್ನೂ ಕೂಡ ಮತದಾನ ಸಂಬಂಧಪಟ್ಟಂತೆ ಇನ್ನು ಸಮಯಾವಕಾಶ ಇರುವಂತ ಹಿನ್ನೆಲೆ 27ನೇ ತಾರೀಕು ಇರುವಂತ ಹಿನ್ನೆಲೆಯಲ್ಲಿ ಈಗ ಒಂದು ರೀತಿಯಲ್ಲಿ ಏನು ಅಷ್ಟೊಳಗಡೆ ಏನು ಕೂಡ ಕ್ರಾಸ್ ವೋಟಿಂಗ್ ಮಾಡುವಂತ ಸಂಬಂಧಪಟ್ಟಂತ ಒಂದಷ್ಟು ಶಾಸಕರ ಸಂಪರ್ಕ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಬಿಜೆಪಿ ಮತ್ತು JDS ನ ಶಾಸಕರು ತಮ್ಮ ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ಳುವಂತದ್ದು ಕ್ರಾಸ್ ವೋಟಿಂಗ್ ಇವರು ಕೂಡ ಆಗಿಲ್ಲ ಅಂತ ಸಂದೇಶ ಕೊಡೋ ನಿಟ್ಟಿನಲ್ಲಿ ಈ ಪಟ್ಟಿ, ಅದರಲ್ಲೂ NDA ನ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾ ಇದ್ದ ಹಾಗೆ ಕೂಲಾಗಿದ್ದ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿದೆ. ಯಾವಾಗ ಈ ಕ್ರಾಸ್ ವೋಟಿಂಗ್ ಅನ್ನೋ ಭೂತದ ಭಯ ಶುರುವಾಗುತ್ತೋ ಸಹಜವಾಗಿ ರಾಜಕೀಯ ಪಕ್ಷಗಳ ಕಣ್ಮುಂದೆ ಬರೋ ಮೊಟ್ಟ ಮೊದಲ ಆಪ್ಷನ್ ರೆಸಾರ್ಟ್ ರಾಜಕೀಯ. ಹೀಗಾಗಿ ಅಲರ್ಟ್ ಆಗಿರುವ ಕಾಂಗ್ರೆಸ್ ಪಡೆ ಸೆಷನ್ ಆಗ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ನ ಎಲ್ಲಾ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಚಿಂತನೆಯಲ್ಲಿದೆ. ಕೈ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಇದೀಗ ಚರ್ಚೆ ನಡೀತಾ ಇದೆ. ಹಾಗೆಯೇ ವರಿಷ್ಠ ನಾಯಕರು ಶಾಸಕರಿಗೆ ಕಿವಿಮಾತನ್ನ ಕೂಡ ಹೇಳಿದ್ದಾರೆ. ಯಾರು ಅಡ್ಡಮತ ಮಾಡಬೇಡಿ, ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ಅನಿವಾರ್ಯ ಅಂತ ಹೇಳಿ ಕಿವಿಮಾತನ್ನ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು CLP ಮೀಟ್ ನಲ್ಲಿ ನಡೆದಿರತಕ್ಕಂತ ಚರ್ಚೆಯ ಇನ್ಸೈಡ್ ಡೀಟೇಲ್.